ಆಗ್ತಾ ಇಲ್ಲ. ಆಗ್ತದೆ ಸರ್. ಐಸಿಯುಗೆ ಬಂದರೆ ಅವ್ರದ್ದು ಡ್ರೆಸ್ ಹಾಗೆ ಅದನ್ನೇ ಹಾಕಿ ಬಂದಿರ್ತಾರೆ, ಅವರು ಹಾಗೆ ಬಂದಿದ್ದಾರೆ. ಐಸಿಯು ಥರ ಕಾಣೋದೇ ಇಲ್ಲ ಡಾಕ್ಟರ್. ಐಸಿಯು ಥರ ಕಾಣಲ್ಲ, ಜಸ್ಟ್ ಜನರಲ್ ವಾರ್ಡ್ ಥರ ಕಾಣ್ತಾ ಇದೆ. ನಾವು ಹೋಗ್ತಿರೋದು ಬೇರೆ ಥರನೇ ಒಂದು ಫೀಲ್ ಇರೋದು. ಇಲ್ಲಪ್ಪ, ಎ ಸಿ ಎಲ್ಲಿ ಸುರೇಶ್ ಟೆಂಪರೇಚರ್ ಇಲ್ಲ ಇದೆ ಸರ್. ಎರಡು What is the protocol, ICU protocol? Sir, ICU protocol what are if at all the patient is getting worsened and they cannot manage. ಹೆಂಗಿರ್ಬೇಕು ಈ ಥರ? First of all, ಒಳಗೆ ಬರಬಾರ್ದು. and ಏನು ಮಾನಿಟರಿಂಗ್ ನಮ್ಮಲ್ಲೂ ಕೇಳಿಲ್ಲ, ಯಾವುದು ಹಾಸ್ಪಿಟಲ್ ಕೇಸ್ ಆಗ್ತದೆ. ಎಲ್ಲ ಆಚೆ ಇದೆ ಬೆಲ್ಲಾರು. ಏನಾಯ್ತಮ್ಮ? ರಕ್ತ ಯಾವಾಗ ಬಂದು ಸೇರ್ಕೊಂಡೆ? ಕಂಪ್ಲೇಂಟ್ ಇಲ್ಲ. ಅದಕ್ಕೆ ನಾವು ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. 15 ಈ ಥರ ನಮ್ಮ ರಾಜ್ಯದಲ್ಲಿರುವಂಥ CHCಗಳಿಗೆ ಅದಕ್ಕೆ ಅಗತ್ಯ ಇರುವಂಥ ಸಲಕರಣೆಗಳು, ಎಕ್ವಿಪ್ಮೆಂಟು, ಆಮೇಲೆ ಮ್ಯಾನ್ ಪವರ್, ಅದನ್ನ ಯಾವುದಾದ್ರು ಸಾವರ್ಗಿ CHCಗೂ ಕೂಡ ನಾವು ಸದ್ಯದಲ್ಲೇ ಆದಷ್ಟು ಬೇಗ ಅದನ್ನ, ಯಾಕಂದ್ರೆ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ, ಕಟ್ಟಿ ಉದ್ಘಾಟನೆಯಾಗಿ ಬಹುಶಃ 2 ವರ್ಷ ಆಯಿತು, ಆದರೆ ಉಪಯೋಗ ಮಾಡಿಲ್ಲ. ಅದಕ್ಕೆ ಉಪಯೋಗ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅದನ್ನು ಕೂಡ ತಗೊಂಡ್ಬರ್ತೀವಿ. ಆಮೇಲೆ ಇಲ್ಲಿರುವಂಥ ತಜ್ಞ ವೈದ್ಯರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಮೂಳೆ ಸರ್ಜನ್ ಇದ್ದಾರೆ, ಆರ್ಥೋಪೆಡಿಕ್ ಸರ್ಜನ್, ಅವರಿಗೆ ಇನ್ನೂ ಸ್ವಲ್ಪ ಅಡಿಷನಲ್ ಟ್ರೈನಿಂಗು ಮತ್ತು ಅವರಿಗೆ ಈಗ ಏನು ಬೇಕಾಗಿರುವಂಥ ಟೆಕ್ನಿಷಿಯನ್ಸ್ ಸ್ಟ್ರೆಂತ್ ಕೊಟ್ಟು ಸ್ವಲ್ಪ ಉನ್ನತ ಮಟ್ಟದ ಏನು ಸರ್ಜರಿಗಳನ್ನು ಮಾಡೋದಕ್ಕೆ ಅವ್ರಿಗೆ ಹೇಳಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಎಲ್ಲ ಕೂತ್ಕೊಂಡು ಅವ್ರಿಗೆ ಅದನ್ನ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಇಲ್ಲೇ ಬೇರೆ ಬೇರೆ ಸರ್ಜರೀಸು, ಅಂದರೆ ಈ ಇಂಪ್ಲಾಂಟ್ಗಳನ್ನು ಹಾಕುವಂಥದ್ದು ಮತ್ತೆ ಆ ಥರ ಸರ್ಜರಿಗಳನ್ನು ಮಾಡೋದಕ್ಕೆ ನಾವು ಅವ್ರಿಗೂ ಹೇಳಿದ್ದೀವಿ. ಮತ್ತು ನಮ್ಮ ಜನರಲ್ ಸರ್ಜನ್ಗೂ ಕೂಡ ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ಅನ್ನ ಅವ್ರು ಕೇಳಿದರೆ, ಲ್ಯಾಪ್ರೋಸ್ಕೋಪಿ ಟ್ರೈನಿಂಗ್ ಅನ್ನು ಕೊಟ್ಟು ಅದನ್ನು ಕೂಡ ಲ್ಯಾಪ್ರೋಸ್ಕೋಪಿ ಸರ್ಜರಿಗಳನ್ನ ಇದೇ ಆಸ್ಪತ್ರೆಯಲ್ಲಿ ಮಾಡೋದಕ್ಕೂ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಆನಂದ್ ನ್ಯಾಮಗೌಡರು ಇಲ್ಲಿಗೆ ಬರಲೇಬೇಕು ಅಂತ ನಮಗೆ ಒಂದು ಒತ್ತಾಯ ಮಾಡಿದ್ರು. ಆ ಕಾರಣದಿಂದ ಇವತ್ತೆಲ್ಲ ಈ ಕಾರ್ಯಕ್ರಮಗಳು ಫಿಕ್ಸ್ ಆಗಿದೆ. ಅವ್ರ ಕಾಲದಲ್ಲಿ ಈ ಆಸ್ಪತ್ರೆ ಪ್ರಾರಂಭ ಆಗಿತ್ತು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂ ಹೆಚ್ಚೆಚ್ಚು ನಮ್ಮ ಆಸ್ಪತ್ರೆಗಳು ಸುಸಜ್ಜಿತವಾಗಿ ನಡೀಬೇಕು. ಈ ಹಿಂದೆ ಎಲ್ಲ ಔಷಧಿಗಳು ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವರ್ಷ 6 ತಿಂಗಳಿಂದ ಎಲ್ಲ ಒಂದು 2-3 ವರ್ಷದಿಂದ ಔಷಧಿಯ ಸರಬರಾಜು ಸರಿಯಾಗಿ ಆಗ್ತಾ ಇರಲಿಲ್ಲ. ಅದು ಬಹಳ ಕಮ್ಮಿ ಮಟ್ಟದಲ್ಲಿ ನಾವು ಔಷಧಿಗಳ ಸರಬರಾಜು ಆಗ್ತದೆ. ಈಗ ಆಲ್ಮೋಸ್ಟ್ ಒಂದು 70-80% ನಾವು ಎಲ್ಲ ಮುಟ್ಟಿಸ್ತಾ ಇದ್ದೀವಿ. ಮುಂದಿನ 1-2 ತಿಂಗಳು 3 ತಿಂಗಳಲ್ಲಿ 100% ಎಲ್ಲ ಔಷಧಿಗಳು ಸಿಗ್ಬೇಕು. ಇಲ್ಲಿ ಆಸ್ಪತ್ರೆಯಿಂದ ಔಷಧಿ ಖರೀದಿ ಮಾಡುವಂತ ಅವಶ್ಯಕತೆ ಇರಬಾರ್ದು, ಅಥವಾ ಇಲ್ಲಿಂದ ಹೊರಗಡೆ ಹೋಗಿ ಚೀಟಿ ಕೊಟ್ಟು ತಗೊಂಡ್ಬರ್ಬೇಕು ಅಂತ ಇರಬಾರ್ದು. ಎಲ್ಲ ಏನು ಔಷಧಿಗಳನ್ನ ನಮ್ಮ ಸರ್ಕಾರದಿಂದ ನಾವು ಕೊಡಬೇಕು ಅಂತ ನಿಗದಿ ಆಗಿದೆ, ಎಲ್ಲವೂ ಕೂಡ ನಮ್ಮ ಜನರಿಗೆ ಉಚಿತವಾಗಿ ಸುಲಭವಾಗಿ, ಇವ್ರಿಗೂ ಕೂಡ ತೊಂದರೆ, ನಮ್ಮ ಸ್ಥಳೀಯ ಆಸ್ಪತ್ರೆ ನಿರ್ವಹಣೆ ಮಾಡಲು ಕೂಡ ತೊಂದರೆ ಆಗದಂತ ರೀತಿಯಲ್ಲಿ ಕೊಡುವಂಥದ್ದು ಕೂಡ ನಾವು ಈಗಾಗಲೇ ನಾವು ಸುಮಾರು ಸುಧಾರಣೆ ಆಗಿದೆ. ಒಂದು 2-3 ತಿಂಗಳಲ್ಲಿ ಸಂಪೂರ್ಣ ಸುಧಾರಣೆಗೆ ಅದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿ, ಇವತ್ತು ಇನ್ನು ನಾಳೆ ಹೇಗೋ ಬಾಗಲಕೋಟೆಯಲ್ಲೂ ಕೂಡ ರಿವ್ಯೂ ಇದೆ.